ಶೈಲಜಾ ಮ್ಯಾಮ್, ಈಗ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಸರ್ಕಾರ, ಇದು ಎಲ್ಲಾ ವಿಭಾಗದಲ್ಲೂ ಇದನ್ನ ಅನುಷ್ಠಾನ ಮಾಡೋದಕ್ಕೆ ಆಗುತ್ತಾ ಏನು ಅನ್ಸುತ್ತೆ? ಯಾಕಂದ್ರೆ ಇವಾಗ IT BT ಅಥವಾ ಯಾವುದೊಂದು ಸ್ಕೂಲ್ ಫೀಲ್ಡ್, ಲೆಕ್ಚರಿಂಗ್ ಫೀಲ್ಡ್ ಅಲ್ಲಿ ಓಕೆ, ಬಟ್ ಅದು ಬಿಟ್ಟು ಅಸಂಘಟಿತ ವಲಯಗಳು ಅಂದ್ರೆ ಪೌರ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕೆಲಸ ಮಾಡೋರಾಗಿರ್ಬೋದು, ಅವರಿಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಅವರಿಗೆ 300-400 ರೂಪಾಯಿ ಕಳ್ಕೊಳ್ಬೇಕಾಗತ್ತೆ ಅಂತ ಪಾಪ ಕಷ್ಟಪಟ್ಟು ಅವ್ರು ಹೋಗ್ತಾ ಇದ್ರು. ಸೊ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡ ಮೇಲೂ ಕೂಡ ಇದು ಅನುಷ್ಠಾನ ಆಗೋದು ಅಷ್ಟೊಂದು ಸುಲಭನಾ? ಏನ್ ಅನ್ಸುತ್ತೆ ನಿಮ್ಗೆ? ಖಂಡಿತ ಮೇಡಮ್, ನಾನು ನಿಮ್ಮ ಮಾತನ್ನ ಒಪ್ತೀನಿ. ಆದರೆ ಈ ದೇಶದಲ್ಲಿ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಯಾರೇ ಆಗಿರಲಿ, ಅದು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಖಾಸಗಿ ಸಂಸ್ಥೆಗಳಾಗಿರಲಿ, ಸರ್ಕಾರಿ ಸಂಸ್ಥೆಗಳಾಗಿರಲಿ, ಅಥವಾ ಅಸಂಘಟಿತ ವಲಯ ಕಾರ್ಮಿಕ, ಕಟ್ಟಡಗಳ ಅವರ ಯಜಮಾನರುಗಳಾಗಿರಲಿ, ಎಲ್ಲರೂ ಕೂಡ ದೇಶದ ಕಾನೂನನ್ನು ಪಾಲಿಸಬೇಕು. ಯಾವುದೇ ಒಂದು ಕಾನೂನನ್ನು ಒಂದು ಸರ್ಕಾರ ಜಾರಿಗೊಳಿಸಿದಾಗ ಅದನ್ನು ಪಾಲಿಸುವಂತಹದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಸೊ ಆದ್ರಿಂದ ಇದನ್ನ ಪ್ರತಿಯೊಬ್ಬರು ಇದನ್ನ ಕಾನೂನನ್ನ ಪಾಲಿಸ್ತಾರೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ದಕ್ಷಿಣ ಆಫ್ರಿಕಾದಲ್ಲಿ ಅವರಿಗೆ ಏನು ಸಂದರ್ಭದಲ್ಲಿ ಅವರಿಗೆ ರಜೆಯನ್ನ ಕೊಡದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನ ಕೊಡುವಂತಹ ಒಂದು ಸನ್ನಿವೇಶವನ್ನು ಕೂಡ ಕಾನೂನಲ್ಲಿ ಉಲ್ಲಂಘಿಸಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಇದು ಕೂಡ ಹಾಗೇನೆ, ಎಲ್ಲರೂ ಕೂಡ ಇದನ್ನ ಪಾಲಿಸ್ತಾರೆ. ಮತ್ತು ಭಾರತೀಯ ನಾಗರಿಕರಿಗೆ ಕಾನೂನಿನ ಅರಿವು ತುಂಬಾ ಇದೆ. ಸೊ ಆದ್ರಿಂದ ಇದು ಖಂಡಿತ ಎಲ್ಲರಿಗೂ ಒಳಿತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಮುಕ್ತವಾಗಿ ಪ್ರತಿಯೊಬ್ಬರು ಕೂಡ ಅವರ ಮನೆಗಳಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ. ಏನು ಖಾಸಗಿ, ನೀವು ಹೇಳಿದ್ರಿ ಖಾಸಗಿ ವಲಯದಲ್ಲಿ ಕೊಡೋದಿಲ್ವಾ ಅಂತ, ಸರ್ಕಾರಕ್ಕಿಂತ ಮುಂಚಿತವಾಗಿ ಖಾಸಗಿ ವಲಯದಲ್ಲಿ ತೆಗೆದುಕೊಟ್ಟಿರುವಂತಹ ಉದಾಹರಣೆಗಳಿವೆ. ಜೊಮ್ಯಾಟೊ, ಸ್ವಿಗ್ಗಿ, LNT ಇದೆಯಲ್ಲ, ಆ ಕಂಪನಿಗಳೆಲ್ಲವೂ ಕೂಡ ಒಂದು ದಿನದ ಮುಟ್ಟಿನ ರಜೆಯನ್ನ, ವೇತನ ಸಹಿತ ಮುಟ್ಟಿನ ರಜೆಯನ್ನ ಕೊಡ್ತಾ ಇದೆ. ಸೊ ಇದು ಒಂದು ದಿಟ್ಟ ನಿರ್ಧಾರ ಸರ್ಕಾರ ಕೊಟ್ಟಿರೋದು. ಸೊ ಎಲ್ಲರೂ ಕೂಡ ಇದನ್ನ ಪಾಲಿಸ್ತಾರೆ. ಇದನ್ನ ನಾವು ಮುಕ್ತವಾಗಿ ಸ್ವಾಗತಿಸ್ತೀವಿ. ಜೊತೆಗೆ ಇದನ್ನ ಉಲ್ಲಂಘಿಸಿದರೆ ಸಹಜವಾಗಿ ಯಾವುದೇ ಕಾನೂನನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲಂಘನೆ ಮಾಡಿದರೆ ಏನು ಶಿಕ್ಷೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಇದನ್ನ ಕಾನೂನನ್ನು ಪಾಲಿಸ್ತಾರೆ ಅನ್ನೋ ಒಂದು ಮನಸ್ಥಿತಿ ಅಥವಾ ಅಭಿಪ್ರಾಯ ನನ್ನಲ್ಲಿದೆ. ಮತ್ತೆ ಎಲ್ಲರೂ ಕೂಡ ಇದನ್ನ ಮುಕ್ತವಾಗಿ ಸ್ವಾಗತಿಸಬೇಕು. ಯಾಕೆಂದ್ರೆ ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಹೆಣ್ಣಿಗೆ ಆ ಕಷ್ಟ ಗೊತ್ತಿರ್ತದೆ. ಪ್ರತಿಯೊಬ್ಬರಿಗೂ ಮುಟ್ಟಿನ ಸಂದರ್ಭದಲ್ಲಿ ಆಕೆಯ ತೊಳಲಾಟ ಯಾವ ರೀತಿ ಇದೆ, ಮಾನಸಿಕ ಕಿರಿಕಿರಿ ಯಾವ ರೀತಿ ಇದೆ ಅನ್ನೋದು ಪ್ರತಿಯೊಬ್ಬರು ಗಂಡ್ಮಕ್ಳು ಕೂಡ ಅವ್ರು ನೋಡಿರ್ತಾರೆ. ಅವರ ಮನೆಗಳಲ್ಲಿ ಹೆಣ್ಮಕ್ಳು ಇರೋದ್ರಿಂದ ನೋಡಿರ್ತಾರೆ. ಇದನ್ನು ಎಲ್ಲರೂ ಕೂಡ ಮುಕ್ತವಾಗಿ ಸ್ವಾಗತಿಸಿದ್ದಾರೆ. ನಾನು ಹೇಳಿದೆ ನಿಮಗೆ, ಇದನ್ನ ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷರಿಯವರು ಕೂಡ ಇದನ್ನ ಮುಕ್ತವಾಗಿ ಸ್ವಾಗತಿಸಿ ಅದನ್ನ ತುಂಬು ಹೃದಯದಿಂದ ಸರ್ಕಾರಕ್ಕೆ ಧನ್ಯವಾದನ ಸಲ್ಲಿಸಿದ್ದಾರೆ. ಸೊ ಅದರಿಂದ ನಾನು ಹೇಳ್ತೀನಿ, ಎಲ್ಲ ಕಾರ್ಮಿಕ ಸಂಘಟನೆಗಳಾಗ್ಲಿ ಇದನ್ನ ಸರ್ಕಾರ ಜಾರಿಗೊಳಿಸಿದೆ, ಅದನ್ನ ಕಾರ್ಯಗತಗೊಳಿಸುವುದು ನಿಮ್ಮ ಅವರವರ ಜವಾಬ್ದಾರಿಗಳಾಗಿದೆ. ಅದನ್ನ ಎಲ್ಲರೂ ಕೂಡ ಮುಕ್ತವಾಗಿ ಕಾರ್ಯಗತಗೊಳಿಸುವುದರ ಜೊತೆಗೆ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕು ಅಂತಲೂ ಕೂಡ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.